ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ನಾವು ತಂದೆಯಾಗಿರುವಂತಹ ಕರ್ತನನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಹಿಂಬಾಲಿಸ್ತಾ ಇದ್ದೇವೆ. ಇವತ್ತು ನಾವುಗಳು ನಂಬಿದಂತಹ ಈ ತಂದೆ, ನನ್ನ ಒಡೆಯನು, ನಮ್ಮ ದೇವರು, ಆತನು ಎಂಥವನಾಗಿದ್ದಾನೆ, ಆತನು ಯಾರಾಗಿದ್ದಾನೆ, ಆತನು ಎಂಥ ಅಧಿಕಾರವುಳ್ಳವನಾಗಿದ್ದಾನೆ ಎಂಬುದನ್ನು ಇವತ್ತು ನಾವುಗಳು ತಿಳಿದುಕೊಳ್ಳುವಂತವರು ಆಗಿರ್ಬೇಕು. ಸ್ವಾಮಿ ತನ್ನ ಶಿಷ್ಯರಿಗೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನೋಡುತ್ತೇವೆ, ತನ್ನ ಶಿಷ್ಯರ ತನ್ನ ಬಳಿಗೆ ಬಂದು ನಮ್ಮನ್ನು ಪ್ರಾರ್ಥನೆ ಮಾಡುವುದನ್ನು ಕಲಿಸಿ ಎಂಬುದಾಗಿ ಹೇಳುವಾಗ ಪ್ರಥಮವಾಗಿ ಆತನು ಕಲಿಸಲ್ಪಟ್ಟಿರುವಂತಹ ಮಾತು ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ ಎಂಬುದಾಗಿ. ನೀವು ತಂದೆಯ ಕುರಿತು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ನೀವು ತಂದೆಯನ್ನು ಕೂಗುವರಾಗಿರಿ, ಕರೆಯುವರಾಗಿರಿ, ತಿಳಿದುಕೊಳ್ಳುವರಾಗಿರಿ ಎಂಬುದಾಗಿ ಆತನು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಯಾಕೆ ಅಂದ್ರೆ ಇವತ್ತು ನಾವು ಯಾವುದನ್ನು ಅರಿತುಕೊಂಡಿದ್ದೇವೋ ಅದನ್ನೇ ನಾವು ಆರಾಧಿಸುವರಾಗಿದ್ದೇವೆ ಎಂಬುದಾಗಿ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 21, 22, 23, 24 ವಚನಗಳಲ್ಲಿ ಇವತ್ತು ನಾವು ಓದಿಕೊಳ್ಳುವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ಇವತ್ತು ನಾನು ನಂಬಿರುವ ದೇವರ ಕುರಿತು ನಾನು ಏನು ಅರಿತುಕೊಂಡಿದ್ದೇನೆ, ನಾನು ನಂಬಿದ ಆರಾಧಿಸುವಂತ ತಂದೆ ಎಂಥವನೆಂಬುದಾಗಿ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನನ್ನ ದೇವರು, ಆತನು ಇರುವ ಅಧಿಕಾರ ಎಂಥದ್ದು, ಆತನು ಎಂಥ ಗಂಭೀರವುಳ್ಳವನೆಂಬುದಾಗಿ ತಿಳಿದುಕೊಂಡಿದ್ದೇವೆ ಎಂಬುದನ್ನು ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನಾವುಗಳು ಆಲೋಚನೆಯೊಂದಿಗೆ ನಾವು ದೇವರ ಕುರಿತಾಗಿ ತಿಳಿದುಕೊಳ್ಳುವುದಕ್ಕಾಗಿ ಇವತ್ತು ನಾನು ಇಷ್ಟಪಡುವನಾಗಿದೆ. ದೇವರಿಗೆ ಸ್ತೋತ್ರ. ಕೀರ್ತನೆಗಳನ್ನು ಇವತ್ತು 89ನೇ ಕೀರ್ತನೆ 9ನೇ ವಚನದಲ್ಲಿ ಇವತ್ತು ನಾವು ಓದಿಕೊಳ್ಳುವುದಾದರೆ, ಸಮುದ್ರದ ಕಲ್ಲೋಲಗಳನ್ನು ಅಂಕೆಯಲ್ಲಿಟ್ಟುಕೊಂಡಿರುವವನು ನೀನು, ತೆರೆಗಳು ಏಳುವಾಗ ಎಂಬುದಾಗಿ ಇವತ್ತು ಕೀರ್ತನೆಗಳನ್ನು ಬರೆಯದಂತಹ ಕೀರ್ತನೆಗಾರನು ಇವತ್ತು ದೇವರ ಸನ್ನಿಧಿಯಲ್ಲಿ ಪದ್ಯರೂಪವಾಗಿ ಆತನು ಅರಿಕೆ ಮಾಡಾನೆ. ದೇವರೇ, ಸಮುದ್ರದ ಕಲ್ಲೋಲಗಳನ್ನು ನೀನು ಅಂಕೆಯಲ್ಲಿಟ್ಟುಕೊಂಡು ದೇವರೇ ಅದರ ಸಂಗತಿಗಳನ್ನು ನೀನು ಅದನ್ನು ತಿಳಿದುಕೊಂಡಿದೆ. ಅದರ ತೆರೆಗಳು, ಅದರ ಅಲೆಗಳು ಏಳುವಾಗ ಅವುಗಳನ್ನು ತಡೆಯುವಂತ ಶಕ್ತಿಯು ನಿನ್ನಲ್ಲಿಯೇ ಇದೆ ಎಂಬುದಾಗಿ ತಿಳಿದುಕೊಂಡ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.